ನಮಸ್ಕಾರ ಸ್ನೇಹಿತರೆ, ನಾವು ಮಾಡುವಂಥ ಉಪ್ಪಿಟ್ಟು ಸರಿಯಾಗಿ ಬರ್ತಾ ಇಲ್ಲ. ಒಂದ್ಸರಿ ಹೂರಣ ಮೆತ್ತಗಾಗುತ್ತೆ, ಒಂದ್ಸರಿ ಗಟ್ಟಿಯಾಗುತ್ತೆ ಅಂತ ಅನ್ನೋರು ಈ ಒಂದು ವಿಡಿಯೋನ ನೋಡಿ. ಕಲರ್ಫುಲ್ಲಾಗಿ ಇಷ್ಟೊಂದು ಚೆನ್ನಾಗಿ ಬರೋದಕ್ಕೆ ಕಾರಣ ಏನು ಗೊತ್ತಾ ಸ್ನೇಹಿತರೆ? ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ ನೋಡ್ತಾ ಇರ್ಬೋದು. ಯಾವ ಹೋಳಿಗೆ ಪೇಪರು ಬೇಡ, ಹೋಳಿಗೆ ಒಬ್ಬಟ್ಟು ಮಾಡುವಂಥ ಒಂದು ಶೀಟು ಬೇಡ, ಯಾವುದು ಬೇಡ. ಆರಾಮಾಗಿ ನಮ್ಮ ಮನೇಲೇ ಇರುವಂಥ ಒಂದು ಪ್ಲಾಸ್ಟಿಕ್ಕನ್ನು ಬಳಸ್ಕೊಂಡು ಹೋಳಿಗೆನ ತಟ್ಟೋದ್ರಿಂದ ಎಷ್ಟು ಗರಿಗರಿಯಾಗಿ ಮತ್ತು ಅಷ್ಟೇ ಸ್ಮೂತಾಗಿ ಹೋಳಿಗೆ ಅನ್ನೋದು ಒಂದು ಚೂರು ಕಟ್ಟಾಗ್ದೇ ಬರುತ್ತೆ. ಬನ್ನಿ, ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿಲ್ಲ, ಬಟ್ ಕಡಲೆಬೇಳೆ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು, ಒಂದು ಗ್ಲಾಸ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ಕ್ಲೀನಾಗಿ ಈ ರೀತಿ ಒಂದಿಷ್ಟು ನೀರು ಹಾಕಿಬಿಟ್ಟು ತೊಗೊಂಡಿರೋದು. ಇವಾಗ ಒಂದು 3-4 ಶಿಟಿ ಆದರೂ ಒಡಿಸ್ಕೋಬೋದು. ನಾನಿಲ್ಲಿ 3 ಶಿಟಿನ ಹೊಡ್ಸ್ಕೊತಾ ಇದ್ದೀನಿ ಅಷ್ಟೇ. ಒಂದು 3 ವಿಜಿಲ್ ಹೊಡ್ಸಿದ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಇನ್ನೂ ಬೆಂದಿಲ್ಲ ಅಂದರೆ ಇನ್ನೂ ಒಂದು ಶಿಟಿ ಹೊಡ್ಸ್ಕೊಂಡ್ವಿ ಅಂದರೆ 4 ಶಿಟಿ ಆದರೆ ನಮಗೆ ಆರಾಮಾಗಿ ಒಂದು ಕಡಲೆಬೇಳೆ ಬೇಯುತ್ತೆ. ಓಕೆನಾ? ಇವಾಗ 3 ಶಿಟಿ ಹೊಡೆಸ್ಕೊಳ್ಳೋಕೆ ಇಡೋಣ. ಅದಕ್ಕೂ ಮುಂಚೆ ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಬೇಳೆ ಹಾಕಿದ ತಕ್ಷಣ ಇಲ್ಲಿ ನಾವು ಕಣ್ಕನ ನಾದಲಿಕ್ಕೆ ಅಂತ ರೆಡಿ ಮಾಡ್ಕೋಬೇಕು. ಒಂದು ಬೌಲ್ ಆಗುವಷ್ಟು ಚಿರೋಟಿ ರವಿನೇ ತೊಗೊಂಡಿದ್ದೀನಿ. ಒಂದು ಬೌಲ್ ಆಗೋವಷ್ಟು ಚಿರೋಟಿ ತೊಗೊಂಡಿದ್ಮೇಲೆ ಒಂದು 3/4 ಬೌಲ್ ಆಗೋವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಏನಪ್ಪ ಅಂತಂದರೆ ಮೈದಾ ಹಿಟ್ಟು ಬಳಸ್ತಾ ಇಲ್ಲ, ಓನ್ಲಿ ಬಾಂಬೆ ರವೆ ಮತ್ತು ಇಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಹೋಳಿಗೆನ ಮಾಡ್ತಾಯಿದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಾನೇನು ಹಾಕ್ಕೊಂಡಿಲ್ಲ. ಒಂದು ಸ್ವಲ್ಪ ಹೌದಾ ಅಲ್ಲ ಅನ್ನೋವಷ್ಟು ಇದು ಆಪ್ಷನಲ್ಲು, ಹಾಕಂದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ ಸ್ನೇಹಿತರೆ. ಹಾಕ್ಕೊಳ್ಳಬೇಕಂತ ಏನಿಲ್ಲ, ಬಟ್ ಕಲರ್ ಬರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ, ಏನಿಲ್ಲ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದೇ ಸಲಕ್ಕೆ ನೀರು ಹಾಕ್ಕೊಳ್ಕೋಬೇಡಿ, ಸ್ವಲ್ಪನೇ ಹಾಕ್ಕೊಂಡು ನೀವು ಹಿಟ್ಟನ್ನು ನಾದ್ಕೊಂಡ್ವಿ ಅಂತಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲನೂ. ಇಲ್ಲಾಂದರೆ ಒಂದ್ಸರಿ ನೀರಾಗುತ್ತೆ, ಒಂದ್ಸರಿ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ನೀವು ಈ ಥರ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಕಣ್ಕ ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕಲಿಸ್ಕೊಂಡು ನಾವು ಒಂದು ಕಣಕ ಯಾವ ರೀತಿ ಇರಬೇಕಪ್ಪ ಅಂತಂದರೆ ತೀರ ಗಟ್ಟಿನೂ ಇರ್ಬೋದು, ತೀರ ತೆಳುವಾಗಿರಬಾರ್ದು. ಮೀಡಿಯಮ್ ಸೈಜಲ್ಲಿ ನಾವು ಚಪಾತಿಗಿಂತ ಸ್ವಲ್ಪ ಮೆತ್ತಗೇ ಇರಬೇಕು. ಅಷ್ಟು ಬಿಟ್ಟರೆ ಜಾಸ್ತಿ ನೀರಿನಂಶ ಇರಬಾರ್ದು, ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು. ಓಕೆನಾ? ಇಲ್ಲಿ ನಾನು ತೋರಿಸ್ತಿದ್ದೀನಲ್ವ, ಒಂದು ಅದಕ್ಕೆ ಇರಬೇಕು. ಯಾಕಂದರೆ ಇದು ಬಾಂಬೆ ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ. ನೋಡ್ಕೊಂಡ್ಬಿಟ್ಟು ನೀವು ಕಲಿಸ್ಕೋಬೇಕಾಗತ್ತೆ. ಯಾಕಂದರೆ ನೆಂದಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಕೂಡ ಇರುತ್ತೆ, ನೋಡ್ಕೋಬೇಕಾಗತ್ತೆ ಅಷ್ಟೇ. ಒಂದು ಮೀಡಿಯಮ್ ಸೈಜಲ್ಲಿ ನೀವು ಕಲಿಸ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೆನೆಯುತ್ತೆ ಹಿಟ್ಟು ಕೂಡ. ನೋಡ್ತಿರ್ಬೋದು, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಇನ್ನೂ ಒಂದು ಚೂರು ಹಿಡಿಯುತ್ತೆ, ಬಟ್ ಆಯಿಲ್ ಹಾಕ್ಕೊಂಡ್ರೆ ಸಾಫ್ಟಾಗಿ ಆಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ನಾದೋದ್ರಲ್ಲೇ ಹಿಟ್ಟು ಕಣ್ಕ ಅನ್ನೋದು ನಾದೋದ್ರಲ್ಲೇ ನಮಗೆ ಹಿಟ್ಟು ಸಿಗಬೇಕು. ಅಷ್ಟು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನಾವು ಸ್ವಲ್ಪ ರಫಾಗಿ ನಾದಿದ್ವಿ ಅಂತಂದರೆ ಹೋಳಿಗೆ ಅಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡ್ತಿರ್ಬೋದು, ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಬೌಲ್ ತೊಗೊಂಡು ನೆನೆದಕ್ಕೆ ಬಿಟ್ಟಿವಿ ಅಂತಂದರೆ ಹೋಳಿಗೆ ಅಲ್ಲಿ ಹೂರ್ಣ ರೆಡಿ ಮಾಡೋ ಅಷ್ಟರಲ್ಲಿ ನಮಗಿಲ್ಲಿ ಸಿಗುತ್ತೆ. ಒಂದು ಸ್ಪೂನ್ ಹಾಕ್ಬಿಟ್ಟು ನೀಟಾಗಿ ನೆನೆದಕ್ಕೆ ಬಿಟ್ಬಿಡೋಣ. ಫೈನಲಾಗಿ ಇದು ಕಣ್ಕ ಅನ್ನೋದು ರೆಡಿ ಆಯಿತು. ಇದೇ ರೀತಿಯಲ್ಲಿ ಇದೇ ಮೆಜರ್ಮೆಂಟಲ್ಲಿ ನಾವು ಹೂರ್ಣ ಕೂಡ ರೆಡಿ ಮಾಡ್ಕೋಬೇಕು. ತೀರ ಗಟ್ಟಿ ಮಾಡ್ಕೋಬಾರ್ದು, ತೀರ ಮೆತ್ತಗೂ ಕೂಡ ಮಾಡ್ಕೋಬಾರ್ದು. ಒಂದೇ ಸಮ ಇತ್ತು ಅಂತಂದರೆ ಹೋಳಿಗೆ ಅನ್ನೋದು ಚೆನ್ನಾಗಿ ಬರುತ್ತೆ. ಇದು ಕಂಪ್ಲೀಟಾಗಿ ರೆಡಿ ಆಯಿತು ಸ್ನೇಹಿತರೆ. ಇವಾಗ ಒಂದು ಬೌಲಿಗೆ ಹಾಕಿ ಮುಚ್ಚಿಟ್ಬಿಟ್ರೆ ಆರಾಮಾಗಿ ಇಟ್ಟು ನೆನ್ಕೊಳ್ಳುತ್ತೆ. ಇವಾಗ ಕಡಲೆಬೇಳೆ ಅನ್ನೋದು ನೆಂದಿದೆ, ನೋಡ್ತಿರ್ಬೋದು. ಒಂದು ಸ್ವಲ್ಪ ರಫಾಗಿ, ಅಂದರೆ ತೀರ ಸ್ಮೂತಾಗಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಈ ಒಂದು ನೋಡ್ತಾ ಇರ್ಬೋದು, ನಿಮ್ಗೆ ಕಾಣಿಸ್ತಿದೆಯಲ್ವ, ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಹೂರ್ಣ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ನಮಗೆ. ಇಲ್ಲಾಂದರೆ ತುಂಬ ಸಾಫ್ಟಾಗಿ ಬೇಳೆ ಬೇಯಿಸ್ಕೊಂಡ್ವಿ ಅಂತಂದರೆ ಹೂರ್ಣ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ತುಂಬ ಗಟ್ಟಿನೂ, ಅಂದರೆ ಸ್ವಲ್ಪ ಕಾಳು ಇರಬಾರ್ದು ಜಾಸ್ತಿ, ಮೀಡಿಯಮ್ ಈ ರೀತಿ ಇದೆ ಅಲ್ವಾ, ಆ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೀರೆಲ್ಲ ಕಟ್ಟೆಲ್ಲ ಒಂದು ಕಡೆ ಬಸ್ಕೊಂಡು ಇವಾಗ ಬರೀ ಸಪ್ರೇಟ್ ಬೇಳೆನ ಬಿಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಇವಾಗ ಜಜ್ಜಿರುವಂಥ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಒಂದು ಗ್ಲಾಸ್ ಬೆಲ್ಲ, ಒಂದು ಗ್ಲಾಸು ಕಡಲೆಬೇಳೆ ಅಷ್ಟೇ ತೊಗೊಂಡಿರೋದು. ಕರೆಕ್ಟಾಗಿ ಸಮವಾಗಿ ತೊಗೊಂಡಿದ್ದೀನಿ. ಯಾವುದು ಜಾಸ್ತಿ ತೊಗೊಂಡಿಲ್ಲ, ಯಾವುದು ಕಮ್ಮಿನೂ ತೊಗೊಂಡಿಲ್ಲ. ಒಂದು 1/4 kg ಬೆಲ್ಲಕ್ಕೆ 1/4 kg ಕಡಲೆಬೇಳೆ ಹಾಕ್ಕೋಬೇಕಾಗುತ್ತೆ. 1/4 kg ಕಡಲೆಬೇಳೆಗೆ 1/4 kg ಬೆಲ್ಲನೇ ಹಾಕ್ಕೋಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಎಕ್ಸ್ಟ್ರಾ ಹಾಕ್ಕೊಂಡ್ವಿ ಅಂದ್ಕೊಳ್ಳಿ, ಸ್ವಲ್ಪ ಮೆತ್ತಗ ಚಾನ್ಸ್ ಕೂಡ ಇರುತ್ತೆ ಮತ್ತು ತುಂಬ ಸ್ವೀಟ್ ಆಗಿಬಿಡುತ್ತೆ. ಅಷ್ಟೇನಿಲ್ಲ, ಇಲ್ಲಿ ಸಮವಾಗಿ ತೊಗೊಂಡ್ರೆ ಬೇಳೆ ಒಬ್ಬಟ್ಟು ಅನ್ನೋದು ನೀಟಾಗಿ ಬರುತ್ತೆ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮಾಡುವಾಗ ತೊಂದರೆ ಅಂತೂ ಆಗೋದೇ ಇಲ್ಲ. ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಇಡಬೇಕು. ಇವಾಗ ಚೆನ್ನಾಗಿ ಬೆಲ್ಲ ಅಂತ ಕರಗಿ ಬೇಳೆ ಜೊತೆಗೆ ಬೆಲ್ಲ ಹೊಂದ್ಕೋಬೇಕಾಗತ್ತೆ. ಇವಾಗ ಒಂದೇ ಒಂದು ಸರಿ ಕುದಿಸ್ಬಿಡೋಣ.
ಕುದಿಸ್ವಿ ಅಂತಂದರೆ ಬೇಳೆ ಜೊತೆಗೆ ಹೊಂದ್ಕೊಳ್ಳುತ್ತೆ, ಮತ್ತು ಪಾಕ ಸ್ವಲ್ಪ ಲೈಟಾಗಿ ಪಾಕ ಕೂಡ ಬಂದಂಗೆ ಆಗುತ್ತೆ, ನಮಗೆ ಹೂರಣ ಕೂಡ ಚೆನ್ನಾಗಿ ಸಿಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ ಒಂದು ಸರಿ. ಏಲಕ್ಕಿ ಬುಡ್ಡಿ ಮತ್ತು ಲವಂಗ ಹಾಕ್ಕೋಬೇಕಾಗುತ್ತೆ. ನಾನು ನಿಮ್ಮ ಜೊತೆ ತೋರಿಸಿಲ್ಲ ಹಾಕೋದು. ಏಲಕ್ಕಿ ಬುಡ್ಡಿ ಲವಂಗ ಹಾಕ್ಕೊಳ್ಳಿದ್ರೆ ಘಮ ಬರುತ್ತೆ, ಹೋಳಿಗೆ ಘಮ ಘಮವಾಗಿ. ನೀವು ಕೂಡ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಸರಿ ನೋಡ್ತಾ ಇರ್ಬೋದು, ಈ ರೀತಿ ಕುದೀತಾ ಇದೆ. ಇವಾಗ ಸ್ವಲ್ಪ ಬಿಸಿ ಇದೆ ಅಲ್ವಾ, ಬಿಸಿ ಇರುವಾಗೆ ಸ್ವಲ್ಪ ನಾವು ಹೂರಣ ಮಾಡ್ಕೊಂಡಿದ್ವಿ ಅಂತಂದರೆ ತುಂಬ ಚೆನ್ನಾಗೇ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಹೋಳಿಗೆ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂಚೂರು ಕಣ್ಕನ ತೊಗೊಂಡ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಹೂರಣ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಣ್ಕ ತೊಗೊಂಡು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗೇ ಬರುತ್ತೆ. ಜಾಸ್ತಿ ಹೂರಣ ಇಡ್ತೀವಿ ಅಂದ್ಕೊಳ್ಳಿ, ಹೋಳಿಗೆ ಹರಿದೋಗೋ ಚಾನ್ಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀವು ಕಣ್ಕ ತೊಗೊಂಡ್ಬಿಟ್ಟು ಹೂರಣ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಂಡು ನೀವು ಈ ರೀತಿ ರೋಲ್ ಮಾಡಿಕೊಂಡು ಹೋಳಿಗೆ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ತುಂಬ ಚೆನ್ನಾಗೇ ಬರುತ್ತೆ. ನಾನಿಲ್ಲಿ ಯಾವುದು ಹೋಳಿಗೆ ಶೀಟು ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಯಾಕಂದರೆ ಜಸ್ಟ್ ಪ್ಲಾಸ್ಟಿಕ್ ಕವರಲ್ಲೇ ನಾನು ಈ ಥರ ಕಲ್ಲ ಮೇಲೆ ಹಾಕ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ. ಇವಾಗ ಮೇಲ್ಗಡೆ ಇನ್ನೊಂದು ಕವರ್ ಹಾಕ್ಕೊತೀನಿ, ಯಾಕಂದರೆ ತೀಡಲಿಕ್ಕೆ ಚೆನ್ನಾಗಿ ಬರುತ್ತೆ. ಯಾವ ಲಟ್ಟಣಿಕೆನೂ ಬೇಡ, ಯಾವುದು ಬೇಡ, ಜಸ್ಟ್ ಕೈಲಿಂದ ಪ್ರೆಸ್ ಮಾಡಿದರೆ ಸಾಕು, ನಮಗೆ ಹೋಳಿಗೆ ಅನ್ನೋದು ಆರಾಮಾಗಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಜಸ್ಟ್ ಈ ರೀತಿ ಬೆರಳಿಂದ ಪ್ರೆಸ್ ಮಾಡಿದೆ, ಮುಗೀತು, ನಮಗೆ ಕರೆಕ್ಟಾಗಿ ಹೋಳಿಗೆ ಅನ್ನೋದು ಸಿಗುತ್ತೆ. ಎಷ್ಟು ತೆಳು ಬೇಕಾದರೂ ಕೂಡ ಮಾಡ್ಕೋಬೋದು. ಹೂರಣ ಮಾತ್ರ ನಮಗೆ ನುಣ್ಣಗೆ ಬರಬೇಕು, ಆವಾಗ ನಮಗೆ ಹೋಳಿಗೆ ತುಂಬ ಚೆನ್ನಾಗೇ ಬರುತ್ತೆ. ನೋಡಿದಲ್ವಾ ಯಾವ ರೀತಿ ತೆಳುವಾಗಿ ಎಷ್ಟು ನೀಟಾಗಿ ತಟ್ಟಿದೆ ಅಂತ. ಇವಾಗ ಕಾದ ಹಂಚಿನ ಮೇಲೆ ಈ ರೀತಿ ಹೋಳಿಗೆ ಹಾಕ್ಕೊಳ್ಳೋದ್ರಿಂದ ಹೋಳಿಗೆ ಅನ್ನೋದು ರೆಡಿ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಸಾಲು ಹಬ್ಬ, ನಮ್ಮದು ಶ್ರಾವಣ ಬಂತು ಅಂದರೆ ಸಾಕು, ಸಾಲು ಹಬ್ಬಗಳು ನಮಗೆ ಸಿಗುತ್ತೆ ಅಲ್ವಾ. ಇವಾಗ ಈ ರೀತಿ ನೋಡ್ತಾ ಇರ್ಬೋದು, ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಘಮನೂ ಬರುತ್ತೆ, ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ, ಅಷ್ಟೇ ಸ್ಮೂತಾಗಿ ಬರುತ್ತೆ ಹೋಳಿಗೆ ಅನ್ನೋದು. ಹಾಗೆ ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಬಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಈ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನಾವಿಲ್ಲಿ ಕೈಲಿಂದನೇ ತಿರುವಾಕೋಬೋದು, ಆರಾಮಾಗಿ ಏನೋ ಹರಿದೋಗಲ್ಲ, ಹಾಳಾಗಲ್ಲ ಹೋಳಿಗೆ. ನೋಡ್ತಾ ಇರ್ಬೋದು, ಈ ರೀತಿ ಕೈಲಿಂದನೇ ಟರ್ನ್ ಮಾಡ್ಕೋಬೋದು. ಈ ರೀತಿ ಟರ್ನ್ ಹಾಕ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಹೋಳಿಗೆ ಕೂಡ ಚೆನ್ನಾಗಿ ಬೇಯುತ್ತೆ. ಅಂದರೆ ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗ್ಬಾರ್ದು, ಸೀದೋಗೋ ಚಾನ್ಸ್ ಕೂಡ ಇರುತ್ತೆ. ಹೋಳಿಗೆ ಬಂದು ಮೀಡಿಯಮ್ ಉರಿಯಲ್ಲೇ ನಾವು ಹೋಳಿಗೆನ ಬೇಯಿಸ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂತಂದರೆ ಸೀದೋಗುತ್ತೆ, ಮತ್ತು ಸರಿಯಾಗಿ ಒಳಗಡೆ ಬೆಂದಿರಲ್ಲ ಅಷ್ಟೇ. ಇಲ್ಲಿ ಮೈದಾ ಸ್ಕಿಪ್ ಮಾಡಿದ್ದೀನಿ, ಗೋಧಿ ಮತ್ತು ಚಿರೋಟಿ ರವೆ ಹಾಕ್ಕೊಂಡು ಮಾಡಿರುವಂಥ ಹೋಳಿಗೆ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಹೋಳಿಗೆ ಮಾತ್ರ ಸಖತ್ತಾಗೆ ಬಂದಿದೆ.